भूमिर्देनो धरणी लोकधारणी उद्धृतास्तैवरागेण कृष्णनेन शतबाहुना ऋतके अनमे पापं यन्मयादश्कृतं कृतं त्वया हतेन पापेन जिह्वया मे शरद्वितं सिन्नो मित्रस्य वरुणा सिन्नो भवन्तर्यमा सिन्नो इन्द्रो नमस्ते वायुवे त्वमेव प्रत्यक्षं ब्रह्मसि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्वा भवतु भक्तारम् अवतु माम् अवतु भक्तारम् ॐ शान्ति 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 दशम गोकुलं दोपं कुलं संचरणोहरं कपिलाकृता संयोक्तं दीपो प्रतिउच्यता धूपमार्घ्रापयामि दूर्वसि दूर्वा दुर्वन्तं योऽस्मादितं दुर्वयं नमसि त्वं देवनामसै यज्ञमय जन्त देवतानि धर्मान्यसमान्यासन्ति येनाकं महिमानसजन्ते सर्वमङ्गलमाङ्गल्ये शिवे सर्वात्मसाधिके शरण्यं त्र्यम्बके गौरी नारायण नमस्ते देवोत्तमा देवता सार्वभौमखिलाण्डकोटिब्रह्माण्डनायका स्वामिपरं श्रीभूमिर्देनो धरणी लोकधारणी उद्धृतास्य वराहेण कृष्णनेन शतबाहुना कृतके अनमे पापं यन्मयादस्कृतं कृतं त्वया हतेन पापेन जिह्वया मे शरद्वितं सर्वमङ्गलमाङ्गल्ये शिवे सर्वात्मसाधिके शरण्यं त्र्यम्बके देवी नारायण नमस्ते देवदेवोत्तम देवता सार्वभौमखिलाण्डकोटिब्रह्माण्डनायक हिरण्यपात्रं मदो पूर्णं ददाति ಸರಂಗಿ ಹಿಡ್ಕೊಳ್ಳಿ ಓಕೆ ಸರ್ ಕೊಡ್ರಾ ಮಂಜು ವಾಕ್ ಮಾಡ್ತಲ್ಲ ಏನ್ ಮಾಡ್ತಾರ ಡಬಲ್ ಡೋರ್ ಫ್ರಿಜ್ ಆದಾಗ ಆಗ್ತಿದ್ಯಾ ಏನಿಲ್ಲ ವೇಸ್ಟ್ ಎಷ್ಟು ಅಂತ ಎಲ್ಲ ಊರ್ಕುಂಟುಮೆಟ್ಟು ಪಂಚಾಯತಿಯ ನಾಯಕರಿಗೆ ಹಾಗೂ ಎಲ್ಲ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಬ್ರಹ್ಮಾಂಡ ಮುಖಂಡರಿಗೆ ಮತ್ತು ವಿಶೇಷವಾಗಿ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೆ ಈ ಮಾತು ನಾನು ಹೇಳಲೇಬೇಕು. ಅದಕ್ಕೆ ನಾನು ಇಲ್ಲಿ ಪೂಜೆಗೆ ಬಂದಿದ್ದು. ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣನವರು ಫಸ್ಟ್ ಟೈಮ್ ನಾನು ಗೆದ್ದಾಗ ಏನ್ ಬೇಕು ಅಂತ ಕೇಳಿದಾಗ, ನಮ್ಮೂರಿಗೊಂದು ರೋಡ್ ಬೇಕಣ್ಣ, ನನಗೆ ಇನ್ನೇನು ಬೇಡ, ನಾನು ಎಲ್ಲ ನೋಡ್ಕೊಂತೀನಿ ಅಂತದ್ದು. ಬಹುಶಃ ಇವತ್ತು ಅವ್ರ ಮಾತಿಗೆ 2 ವರ್ಷ ಆಯ್ತು. ಇವತ್ತು ಇದಕ್ಕೆ ಕಾಲ ಕೂಡಿ ಬಂದಿದೆ. ಸುಮಾರು ಸರಿ ಫೋನ್ ಮಾಡಿ ನನಗೆ, ನಾವೆಲ್ಲ ಇದೀವಿ, ನಿಮಗೆ ರೋಡ್ ಮಾಡ್ಕೊಡಿ ಅಂತ ಕೇಳಿದ್ರು. ವೇಣುಗೋಪಾಲ ಸ್ವಾಮಿ ಈಗ ತಾನೇ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅಂಗನವಾಡಿ ಕೇಳಿದ್ದಾರೆ, ಈ ಕೂಡಲೇ ನಾನು ಅಂಗನವಾಡಿಗೆ ವ್ಯವಸ್ಥೆ ಮಾಡ್ತೀನಿ. ನಾನೇ ನಿಮ್ಮೂರ ವರ್ಕ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಸೊ ಇದನ್ನು ಪೂರಕವಾಗಿ, ಈ ರೋಡ್ ಕಂಟಿನ್ಯೂ ಪೂರಕವಾಗಿ ಏನು ಎಡಳ್ಳಿ ನಮ್ಮ KGF ರೋಡ್ಗೆ ವ್ಯವಸ್ಥೆಯಾಗಿ ತುಂಬ ಅಧ್ವಾನ ಆಗಿತ್ತು. ಒಂದು ಇದನ್ನು ಬರೋಕ್ಕಾಗ್ತಾ ಇರಲಿಲ್ಲ. ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಮೋಸ್ಟ್ಲಿ ಅಲ್ಲಿಂದ ಬರೋಕ್ಕೆ ಒಂದು 8 ದಿವಸ ವರ್ಕ್ ಸ್ಟಾರ್ಟ್ ಆಗ್ತದೆ. ಇನ್ನೂ ನಾನು ಈಗ ತಾನೇ ನಾನು ಕಾರಲ್ಲಿ ಹೇಳ್ಕೊಂಬರ್ತಾ ಇದೆ. 40 ಕೋಟಿ PU ಡಿಪಾರ್ಟ್ಮೆಂಟ್ ಕೇಳಿದ್ದೆ, ಆದಷ್ಟು ಬೇಗ ಕೊಡ್ತಾರೆ. RDPR ಕೊಡ್ತಾರೆ, ಹಾಗೂ MDR ಕೊಡ್ತಾರೆ. MDR ಅಂದರೆ ಮೇನ್ ಡಿಸ್ಟಿಕ್ ರೋಡ್ಸ್ ಕೊಡ್ತಾರೆ, RDPR ಗಾರ್ಡನ್ ಕೊಡ್ತಾರೆ. ಇದಾಗ್ಬಿಟ್ರೆ ನಂದು ಏನು ಕನಸಿದೆಯಾ, ಕನಸು ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಊರ್ಲು ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ನಡೀತಾ ಇದೆ. ಈಗಾಗಲೇ ಮೊನ್ನೆ PWD ಟೆಂಡರ್ ಆಗಿದೆ, 9 ಜನಕ್ಕೆ ಟೆಂಡರ್ ಆಗಿದೆ. ಅವರು ಕೂಡ ವರ್ಕ್ ಸ್ಟಾರ್ಟ್ ಮಾಡ್ಕೊಂತಾರೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅದರಿಂದ ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಗಡಿಭಾಗ ನಾಡದಲ್ಲಿ ನಾವೇನು ಹುಟ್ಟಿದ್ದೀವಿ. ನನಗೆ ನಾನು ಮೊನ್ನೆ ಸೆಷನಲ್ಲಿ ಮಾತಾಡಿದೆ,
ಒಂದು ಕಡೆ ಮದನಪಲ್ಲಿ ಸೇರುತ್ತೆ, ಇನ್ನೊಂದು ಕಡೆ ಪುಂಗೂರು ಸೇರುತ್ತೆ, ಇನ್ನೊಂದು ಕಡೆ ವಿಕೋಟ ಸೇರುತ್ತೆ, ನಮಗೆ ಕುಪ್ಪಂ ಸೇರುತ್ತೆ. ಈ ಎಲ್ಲಾ ಭಾಗದಲ್ಲೂ ಕೂಡ ಹಳ್ಳಿ ಭಾಗದಲ್ಲಿ ನಮ್ಮ ರೋಡ್ಸ್ ಇರೋದ್ರಿಂದ ಆ ರೋಡ್ ಇಳಿದ ತಕ್ಷಣ ಕಂಪೇರ್ ಸ್ಟಾರ್ಟ್ ಆಗುತ್ತೆ. ನೈಟ್ ಬರ್ಬೇಕಾದ್ರೆ ಮಲಗಿದ್ದಾಗ ದಡ ಅಂದ್ರೆ ಕರ್ನಾಟಕ ಬಂದಿದ್ವಿ ಅಂತ ಅರ್ಥ. ಆ ಸಂದರ್ಭದಲ್ಲಿ ನಾನು ಕೇಳಿದೆ, ನಾವು ಗಡಿನಾಡು ಭಾಗದಲ್ಲಿ ವಿಶೇಷವಾಗಿ ಪ್ರಾಧಾನ್ಯತೆ ಕೊಟ್ಟಿಂತ ಗಡಿಭಾಗ ನೀವು ಕಾಪಾಡಬೇಕು ಅಂತ ಹೇಳಿದ್ವಿ. ಆಲ್ರೆಡಿ ಒಪ್ಕೊಂಡಿದ್ದಾರೆ. ನಾನು ಕೂಡ ಬಜೆಟ್ ಕಾಯ್ತಾ ಇದ್ದೀನಿ. ಇವತ್ತಿನ ರೋಡ್ ವ್ಯವಸ್ಥೆಗೆ ನಾನು ಕರೆದು ಪೂಜೆಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೂ, ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ಪ್ರಭಾಕರ್ ರೆಡ್ಡಿ ಅವರಿಗೂ ಆದಷ್ಟು ಬೇಗ ನಿಮ್ಮೂರು ಅಂತ ತಿಳ್ಕೊಂಡು, ನಿಮ್ಮೂರಲ್ಲಿ ರೋಡ್ ಹೆಂಗ್ ಮಾಡಿದ್ಯೋ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡ್ಬೇಕಂತ ಕಾಂಟ್ರಾಕ್ಟರ್ ಕೇಳ್ಕೊಂತ, ಸೊ ಇವತ್ತು ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡು ಎಲ್ರಿಗೂ ನಾನು ಅನ್ಸುತ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲ ಮಾಧ್ಯಮ ಮಿತ್ರರು ಕೂಡ ಬೆಳಗ್ಗೆಯಿಂದ ನನ್ನ ಜೊತೆಗೆ ಇದ್ರಿ. ನಿಮಗೂ ಕೂಡ ಒಳ್ಳೇದಾಗಿದೆ ಅಂತ ಬಯಸ್ತೀನಿ. ಥ್ಯಾಂಕ್ ಯು.